choreographer Ajani Masters has been booked for alleged sexual harassment. ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯಾಕ್ಟ್ಸ್ ಆಫ್ ಕನ್ನಡಿಗ. ಸ್ನೇಹಿತರೆ, ನನ್ನ ವೀಡಿಯೋಸನ್ನು ನೋಡಿಬಿಟ್ಟು ಲೈಕ್ ಮಾಡದೆ ಹಾಗೆ ಹೋಗ್ತಿದ್ದೀರಾ ಮತ್ತು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ತುಂಬ ಕಷ್ಟಪಟ್ಟು ವೀಡಿಯೋಗಳು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೆ ವೀಡಿಯೋಸ್ ಮಾಡ್ತೀನಿ. ಕ್ಯಾಸ್ಟಿಂಗ್ ಕೌಚ್, ಇನ್ನು ಎಷ್ಟು ವರ್ಷ ಈ ಕಿರುಕುಳ? ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲವೇ? ಅವಕಾಶಗಳು ಬೇಕಾದರೆ ಇಂಡಸ್ಟ್ರಿಯಲ್ಲಿ ದೊಡ್ಡವರನ್ನು ತೃಪ್ತಿಪಡಿಸಬೇಕಾ? ಪ್ರತಿ ಇಂಡಸ್ಟ್ರಿಯಲ್ಲಿ ಕ್ಯಾಸ್ಟಿಂಗ್ ಕೋಚ್ ಇದೆ, ಆದರೆ ಪರಸ್ಪರ ತಿಳುವಳಿಕೆ ಇದ್ದರೆ ಪರವಾಗಿಲ್ಲ. ಬೆದರಿಕೆ ಹಾಕಿ ಸಿನಿಮಾ ಅವಕಾಶಗಳನ್ನು ನಿಲ್ಲಿಸುವಂತೆ ಒತ್ತಾಯಿಸಬಹುದೇ? ಫೇಮಸ್ ಕೊರಿಯೋಗ್ರಾಫರ್ ಜಾನಿ ಮಾಸ್ಟರ್ ಮೇಲೆ ಈಗ ಅಂತಹದ್ದೇ ಒಂದು ಸುದ್ದಿ ಬಂದಿದೆ. ಜಾನಿ ಮಾಸ್ಟರ್ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಕಳೆದ 5 ವರ್ಷಗಳಿಂದ ಮಹಿಳಾ ಸಹಾಯಕಿಯ ಮೇಲೆ ಜಾನಿ ಮಾಸ್ಟರ್ ಅತ್ಯಾಚಾರ ನಡೆಸುತ್ತಿದ್ದ ಎಂದು ವರದಿಯಾಗಿದೆ. ಶೂಟಿಂಗ್ ವೇಳೆ ಕ್ಯಾರವಾನ್ನಲ್ಲಿ ಹಲವು ಬಾರಿ ಅತ್ಯಾಚಾರವೆಸಗಿದ್ದರು. ಕ್ಯಾರವಾನ್ ಇಲ್ಲದಿದ್ದರೆ ಕಾರಿನಲ್ಲಿ ಕೆಲಸ ಮುಗಿಸುತ್ತಿದ್ದರು ಎಂದು ಅವರ ಶಿಷ್ಯ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ. ಉತ್ತರ ಪ್ರದೇಶದ ಹುಡುಗಿಯೊಬ್ಬಳು ಕೊರಿಯೋಗ್ರಾಫರ್ ಆಗಬೇಕು ಎಂಬ ಭರವಸೆಯೊಂದಿಗೆ ಹೈದರಾಬಾದಿಗೆ ಬಂದಿದ್ದಳು. ಜಾನಿ ಮಾಸ್ಟರ್ ತುಂಬ ಫೇಮಸ್ ಡ್ಯಾನ್ಸ್ ಮಾಸ್ಟರ್ ಎಂದು ತಿಳಿದು ಅವರ ಬಳಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದರೆ ದೊಡ್ಡ ಕೊರಿಯೋಗ್ರಾಫರ್ ಆಗಬಹುದು ಎಂಬ ನಿರೀಕ್ಷೆಯಲ್ಲಿ ಸೇರಿಕೊಂಡಳು. ಅವನು ಹೇಳಿದಂತೆ ಮಾಡುತ್ತಿದ್ದಳು. ಆಕೆಯನ್ನು ಮುಂಬೈಗೆ ಕರೆದೊಯ್ದು ಪ್ರತಿ ಬಾರಿಯೂ ಆಕೆಯ ಮೇಲೆ ಹಲ್ಲೆ ನಡೆಸುತ್ತಿದ್ದ ಎಂದು ವರದಿಯಾಗಿದೆ. ದುರದೃಷ್ಟವಶಾತ್ ಆ ಹುಡುಗಿಯು ನನ್ನನ್ನು ನೃತ್ಯ ನಿರ್ದೇಶಕನನ್ನಾಗಿ ಮಾಡುತ್ತಾನೆ ಎಂದು ಇದನ್ನೆಲ್ಲ ಸಹಿಸಿಕೊಂಡಳು. 2019ರಿಂದ ಆಕೆಯ ಡ್ಯಾನ್ಸ್ ಮಾಸ್ಟರ್ ಕಾರ್ಡ್ ಕೇಳುತ್ತಿದ್ದಾರೆ, ಆದರೆ ಜಾನಿ ಮಾಸ್ಟರ್ ಕೊಡುತ್ತಿಲ್ಲ. ತನ್ನನ್ನು ಮತಾಂತರಗೊಳಿಸಿ ಮದುವೆಯಾಗುವಂತೆ ಒತ್ತಾಯಿಸುತ್ತಿದ್ದ ಎಂದು ಆಕೆ ದೂರಿನಲ್ಲಿ ತಿಳಿಸಿದ್ದಾರೆ. ಇದಕ್ಕೆ ಜಾನಿ ಮಾಸ್ಟರ್ ಪತ್ನಿಯು ಸಹಮತ ವ್ಯಕ್ತಪಡಿಸಿರುವುದು ಮತ್ತೊಂದು ಆಘಾತಕಾರಿ ಸಂಗತಿ. ಈ ವಿಷಯದ ಬಗ್ಗೆ ಇನ್ನೂ ಸಾಕಷ್ಟು ಸುದ್ದಿಗಳಿವೆ. ಈ ಜಾನಿ ಮಾಸ್ಟರ್ ತೆಲುಗಿನವರಾದರೂ ಕನ್ನಡದವರಿಗೆ ಚಿರಪರಿಚಿತ. ಅವರು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಭಾರತಾದ್ಯಂತ ಬಹಳ ಪ್ರಸಿದ್ಧರಾಗಿದ್ದಾರೆ. ತೆಲುಗು, ತಮಿಳು, ಕನ್ನಡ ಮತ್ತು ಹಿಂದಿಯಲ್ಲಿ ದೊಡ್ಡ ಹೀರೋಗಳಿಗೆ ಕೊರಿಯೋಗ್ರಾಫ್ ಮಾಡುತ್ತಾರೆ. ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಜಾನಿ ಮಾಸ್ಟರ್ ಪ್ರತಿ ಸಿನಿಮಾದಲ್ಲಿ ಕನಿಷ್ಠ ಒಂದು ಹಾಡೇ ಕೊರಿಯೋಗ್ರಫಿ ಮಾಡುತ್ತಿದ್ದರು. ಹೆಸರು ಕೂಡ ಇವರೇ ಕೊರಿಯೋಗ್ರಫಿ ಮಾಡ್ತಾರೆ. ತೆಲುಗಿನಲ್ಲಿ ಜೂನಿಯರ್ NTR, ಅಲ್ಲು ಅರ್ಜುನ್ ಮತ್ತು ರಾಮ್ ಚರಣ್, ತಮಿಳಿನಲ್ಲಿ ವಿಜಯ್ ಮತ್ತು ಧನುಷ್, ಹಾಗೆ ಹಿಂದಿಯಲ್ಲಿ ಸಲ್ಮಾನ್ ಖಾನ್ ಅವರಿಗೆ ನೃತ್ಯ ಸಂಯೋಜನೆ ಮಾಡುವ ಮೂಲಕ ಅವರು ಪ್ರಸಿದ್ಧರಾದರು. ಇತ್ತೀಚೆಗಷ್ಟೇ ತಮಿಳು ಹಾಡಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದ್ದರು. ಇಷ್ಟು ಪ್ರಖ್ಯಾತರಾದ ನಂತರ ಅವರಿಗೆ ಸಮಾಜದ ಬಗ್ಗೆ ಗೌರವವಿರಬೇಕು. ಆದರೆ ಲೇಡಿ ಅಸಿಸ್ಟೆಂಟ್ ನೀಡಿದ ದೂರಿನ ಮೇರೆಗೆ ರಾಯದುರ್ಗ ಪೊಲೀಸರು ಜಾನಿ ಮಾಸ್ಟರ್ ವಿರುದ್ಧ 0 FIR ದಾಖಲಿಸಿದ್ದು, ನಂತರ ಘಟನೆ ನಡೆದ ನರಸಂಗಿ PSಗೆ ವರ್ಗಾಯಿಸಿದ್ದಾರೆ. ಸಂತ್ರಸ್ತೆ ಪೊಲೀಸರಿಗೆ ಜಾನಿ ಮಾಸ್ಟರ್ ಅವರ ಹಲ್ಲೆಯ ಸಾಕ್ಷ್ಯವನ್ನು ಒದಗಿಸಿದ್ದಾರೆ. ಹೋರಾಂಗಣ ಚಿತ್ರೀಕರಣದ ವೇಳೆ ಜಾನಿ ಮಾಸ್ಟರ್ ತನಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದ ಮತ್ತು ಅತ್ಯಾಚಾರವೆಸಗುತ್ತಿದ್ದ ಎಂದು ಸಂತ್ರಸ್ತೆ ದೂರಿನಲ್ಲಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಮುಂಬೈ, ಚೆನ್ನೈ ಮತ್ತು ಹೈದರಾಬಾದ್ನಲ್ಲಿ ನಡೆದ ಶೂಟಿಂಗ್ನಲ್ಲಿ ಜಾನಿ ಮಾಸ್ಟರ್ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಎಂದು ಅವರು ಆರೋಪಿಸಿದ್ದಾರೆ. ಟಾಲಿವುಡ್ ಡ್ಯಾನ್ಸರ್ ಯೂನಿಯನ್ ಅಧ್ಯಕ್ಷರಾಗಿರುವ ಜಾನಿ ಮಾಸ್ಟರ್ ತನ್ನ ಇನ್ಫ್ಲೂಯೆನ್ಸ್ನ ಉಪಯೋಗಿಸಿ ತನಗೆ ಅವಕಾಶಗಳನ್ನು ನೀಡದೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಸಂತ್ರಸ್ತೆ ಆರೋಪಿಸಿದ್ದಾರೆ. ಬೇರೆ ಬೇರೆ ನಗರದಲ್ಲಿ ಹೋರಾಂಗಣ ಚಿತ್ರೀಕರಣದ ವೇಳೆ ಜಾನಿ ಮಾಸ್ಟರ್ ತನಗೆ ಲೈಂಗಿಕ ಕಿರುಕುಳ ನೀಡಿದ್ದಾನೆ ಎಂದು ಅವರು ದೂರಿದ್ದಾರೆ. ನರಸಂಗಿಯಲ್ಲಿರುವ ತನ್ನ ನಿವಾಸದಲ್ಲಿ ತನಗೆ ಕಿರುಕುಳ ನೀಡಲಾಯಿತು ಎಂದು ಆರೋಪಿಸಿದ್ದಾರೆ. ಸಂತ್ರಸ್ತೆಯ ದೂರಿನ ಮೇರೆಗೆ ಜಾನಿ ಮಾಸ್ಟರ್ ವಿರುದ್ಧ ಸೆಕ್ಷನ್ 376, 506, 323 ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಜಾನಿ ಮಾಸ್ಟರ್ ಹಿಂದೆ ಕ್ರಿಮಿನಲ್ ದಾಖಲೆ ಹೊಂದಿದ್ದರು ಎಂದು ಸಂತ್ರಸ್ತೆ ಆರೋಪಿಸಿದ್ದಾರೆ. ಆದರೆ ಜಾನಿ ಮಾಸ್ಟರ್ ಕಳೆದ 2 ದಿನಗಳಿಂದ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ತಲೆಮರೆಸಿಕೊಂಡಿದ್ದಾನೆ ಮತ್ತು ಇಂದು ಬೆಂಗಳೂರಿನಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಎಂಬ ಸುದ್ದಿ ಬರುತ್ತಿದೆ. ಸ್ನೇಹಿತರೆ, ಇದನ್ನೆಲ್ಲ ಕೇಳಿದ ನಂತರ ನಿಮಗೆ ಏನನ್ನಿಸುತ್ತೆ? ಯಾರಾದರೂ 5 ವರ್ಷಗಳ ಕಾಲ ಆಕೆಯ ಇಚ್ಛೆಗೆ ವಿರುದ್ಧವಾಗಿ ಹುಡುಗಿಯ ಮೇಲೆ ಅತ್ಯಾಚಾರ ಮಾಡಬಹುದೇ? ಆಕೆಯ ಅವಕಾಶಗಳಕ್ಕೋಸ್ಕರ ಈ ಕೆಲಸವನ್ನು ಒಪ್ಪಿಕೊಂಡಿರಬಹುದಲ್ವಾ? 2019ರಲ್ಲಿ ಅತ್ಯಾಚಾರ ನಡೆದರೆ ಆ ದಿನವೇ ಯಾಕೆ ದೂರು ನೀಡಲಿಲ್ಲ? ಇನ್ನೊಂದು ವಿಷಯವೇನೆಂದರೆ, ಜಾನಿ ಮಾಸ್ಟರ್ನ ಬೆಳವಣಿಗೆಯನ್ನು ನೋಡಲು ಸಾಧ್ಯವಾಗುತ್ತಿಲ್ಲದೆ ಅವರ ವಿರುದ್ಧ ಯಾರೋ ಸಂಚು ಹೊಡೆಯುತ್ತಿದ್ದಾರೆ ಎಂಬ ವರದಿಗಳಿವೆ. ದಟ್ಸ್ ಆಲ್ ಫಾರ್ ದ ಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.